ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಗೈಸ್? ನಾನು ಇವತ್ತು ಫುಲ್ ಡೇ ವಿಶೇಷ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಫಸ್ಟ್ ನಾನಿಲ್ಲಿ ಮಕ್ಕಳೆಲ್ಲ ಕೆಲಸಕ್ಕೆ ಹೋಗೋರೆಲ್ಲ ಆದಮೇಲೆ ಚಹಾ ಕುಡಿದೆಲ್ಲ ರೆಡಿ ಆಯಿತು. ಮತ್ತು ನಾನು ನಾಷ್ಟದೆಲ್ಲ ರೆಡಿ ಆದಮೇಲೆ ಇಲ್ಲಿ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಸಿಂಕನ್ನೆಲ್ಲ ಕ್ಲೀನ್ ಮಾಡಿ, ಮತ್ತು ನಾನು ಇವತ್ತು ಕೆಲಸದವ್ರು ಬರ್ತಾರೆ, ಅದಕ್ಕೋಸ್ಕರ ಅನ್ನ ಎಲ್ಲ ಬೇಗ ಬೇಗ ಕುದಿಸಿ ರೈಸ್ ಕುಕ್ಕರಲ್ಲಿ ಇಡ್ತಾ ಇದ್ದೇನೆ. ಮತ್ತು 10 ಗಂಟೆದವರಿಗೆ ನಾಷ್ಟ ಕೊಡಲಿಕ್ಕೆ ಉಂಟು. ಅದಕ್ಕೆ ನಾನು ಕಲ್ತಪ್ಪ ಮಾಡಲಿಕ್ಕೆ 2 ಚಮಚ ತೆಂಗಿನ ಎಣ್ಣೆ, ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಇಟ್ಟು ರುಬ್ಬಿ ಇಟ್ಟಿದ್ದೇನೆ. ತೆಂಗಿನಕಾಯಿ ಮತ್ತು ಸ್ವಲ್ಪ ಅನ್ನ ಹಾಕ್ಕೊಂಡು ಬೆಳ್ತಕ್ಕಿಯನ್ನು ರುಬ್ಬಿ ಇಟ್ಟಿದ್ದೇನೆ. ಅದನ್ನೀಗ ನಾನು ಬೆಳಗ್ಗೆ ನಾಷ್ಟಕ್ಕೆ ಅದೇ ಮಾಡಿದ್ದು, ಅದೇ ಅವರಿಗೆ 10 ಗಂಟೆಗೆ ಮಾಡುವಂಥ ಸ್ವಲ್ಪ ಜಾಸ್ತಿನೇ ರುಬ್ಕೊಂಡಿಟ್ಟಿದ್ದೆ. ಈಗ ನೋಡಿ, ಎಳ್ತಕ್ಕೆ ಇದನ್ನು ಹಾಕ್ಕೊಂಡು ಮುಚ್ಚಿಟ್ಟರೆ ಒಂದು 10 ನಿಮಿಷ ಬಿಟ್ಟು ಆದಮೇಲೆ ನೋಡುವಾಗ ಅದು ಚೆನ್ನಾಗಿ ಬೆಂದು ಕಲ್ತಪ್ಪ ರೆಡಿಯಾಗಿ ಬಂದಿರುತ್ತೆ. ಮತ್ತು ನಾನು ಬೆಳಗ್ಗೆ ಅದು ರೆಡಿಯಾಗೋ ಹೊತ್ತರಲ್ಲಿ ಇಲ್ಲಿ ನೋಡಿ 1 kg ಮೆಣಸು ತಂದಿದ್ದೆ ಸಾಮಾನು ಜೊತೆಗೆ. ಅದನ್ನು ಮೆಣಸು ತಂದರೆ ಹಾಗೆ ಇಡಲಿಕ್ಕೆ ನನಗೆ ಆಗೋದಿಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಅಟ್ಟಿಯಾಗಿ ಮೆಣಸನ್ನಿಟ್ಟು ಅದರ ಸಿಪ್ಪೆ ತೆಗಿಲಿಕ್ಕೆ ತುಂಬಾ ಇದಾಗ್ತದೆ. ಅರ್ಜೆಂಟಲ್ಲಿ 10 ನಿಮಿಷದಲ್ಲಿ ತೆಗೆದು ನಮಗೆ ಬೇರೆ ಕೆಲಸದ ಜೊತೆಗೆ ಇದನ್ನು 10 ನಿಮಿಷ ಸಾಕು. ನಾನು ಟೈಮ್ ನೋಡಿಕೊಂಡೆ ಮಾಡಿದ್ದೇನೆ. 1 kgಯನ್ನು 10 ನಿಮಿಷದಲ್ಲಿ ಕ್ಲೀನ್ ಮಾಡಿದ್ದೇನೆ. ಮೆಣಸು ನಾವು ಯಾಕೆ ಅಂದರೆ ತಂದ ಕೂಡಲೇ ಅದನ್ನು ಕ್ಲೀನ್ ಮಾಡಬೇಕು, ಎಲ್ಲೆಲ್ಲ ಇಟ್ಟು ಒಣಗಿಸುವಂಥದ್ದು ಗೊತ್ತಿಲ್ಲ ನಮಗೆ. ಅದು ಈ ಥರ ನಾವು ಕ್ಲೀನ್ ಮಾಡಿ ಒಣಗಿಸಿದ್ರೇ ನಮಗೆ ಅದೊಂದು ಸಮಾಧಾನ ಇರೋದು. ಅದಕ್ಕೋಸ್ಕರ ನಾನು ಮೆಣಸು ತಂದರೆ ಆವಾಗಲೇ ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಒಂದು ಇದರಲ್ಲಿ ನೀರು ಬಸಿದು ಹೋಗುವಂಥ ಒಂದು ಇದರಲ್ಲಿ ಇಟ್ಬಿಡಬೇಕು. ಮತ್ತು ಬಿಸಿಲು ಬರುವಾಗ ಬಿಸಿಲಿಗೆ ಹಾಕ್ಕೊಂಡು ಒಣಗಿಸಿ ಮತ್ತು 1-2-3 ದಿವಸ ಒಣಗಿಸಬೇಕು. ಚೆನ್ನಾಗಿ ಒಣಗಿದ ಮೇಲೆ ಅದನ್ನು ತೆಗೆದಿಡ್ತಾ ಇದ್ದೇನೆ. ಇಲ್ಲಾಂದರೆ ಅದೊಂದು ಸಮಾಧಾನ ಆಗೋದಿಲ್ಲ. ಮತ್ತು ಮಕ್ಕಳೆಲ್ಲ ಕೆಲಸಕ್ಕೆ ಹೋದಾದಮೇಲೆ ಇಲ್ಲಿ ನೋಡಿ ಈ ಥರ ಮಾಡಿಟ್ಟು ಹೋಗ್ತಾರೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ರೂಮ್ ಬೆಡ್ಶೀಟೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇದು ಕ್ಲೀನ್ ಮಾಡಿಕೊಂಡು ಮತ್ತು ನಾನು 10 ಗಂಟೆಗೆ ಅವರಿಗೆ ಚಹಾ ಕೊಡುವ ಆ ಟೈಮಿಗೆ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡಿಕೊಂಡು ಆಗ್ತದೆ. ಅದೆಲ್ಲ ಆದಮೇಲೆ 10 ಗಂಟೆದು ಅವರಿಗೆ ನಾಷ್ಟಕ್ಕೆಲ್ಲ ರೆಡಿ ಮಾಡಿಕೊಂಡು ಕೊಡ್ತಾ ಇದ್ದೇನೆ ಕೆಲಸದವರಿಗೆ. ನಮಗೆ ಮನೆ ಕೆಲಸ ಕ್ಲೀನ್ ಆದಮೇಲೆ ಬೇರೆ ಏನಾದರೂ ಮಾಡುವ ಮನಸ್ಸಿಗೆ ಇದಾಗೋದು, ಇಲ್ಲಾಂದರೆ ಮನಸ್ಸಿಗೆ ಒಂದು ಸಮಾಧಾನ ಸಿಗೋದಿಲ್ಲ. ಮನೆಯೊಳಗೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡೋದಾದರೆ ಅದಕ್ಕೊಂಥರ ಖುಷಿ ಇರುತ್ತದೆ ಮನಸ್ಸು, ಇಲ್ಲಾಂದರೆ ಸಮಾಧಾನ ಆಗೋದಿಲ್ಲ. ಅದಕ್ಕೆ ನಾನು ಕ್ಲೀನಿಂಗ್ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಮತ್ತು ಅಡುಗೆ ಕೆಲಸಕ್ಕೆ ಪ್ರಿಪೇರ್ ಆಗ್ತಾ ಇದ್ದೇನೆ. ಈಗ ನಂದು ಒರೆಸೋದು ಮತ್ತು ತೊಳೆಯೋದು ಎಲ್ಲ ಕ್ಲೀನಿಂಗು ಆಯಿತು. ಅದಾದಮೇಲೆ ನಾನು 10 ಗಂಟೆದು ಚಹಾ ಕೊಡಲಿಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಕಲ್ತಪ್ಪಲ್ಲಿ ರೆಡಿ ಹಾಕಿ ಬಂದಿದ್ದೇನೆ. ಈಗ ನೋಡಿ, ಇದು ಕರೆಕ್ಟ್ ಟೈಮಿಗೆ ಹೋಗಿ ನೋಡುವಾಗ ಕರೆಕ್ಟಾಗಿ ಬೆಂದು ಬಂದಿದೆ. ಇದನ್ನು ತಿರುಗಿಸಿ ಹಾಕಿ ಒಂದು 5 ನಿಮಿಷ ಬಿಡ್ತಾ ಇದ್ದೇನೆ. ಆ ಟೈಮಲ್ಲಿ ನಾನು ಸೌತೆಕಾಯಿದ್ದು ಹುಳಿ ಕೊದ್ದಿಯಲು ಅಂತ ಹೇಳ್ತಾರೆ ಕನ್ನಡದಲ್ಲಿ, ನಾವು ಅದನ್ನು ಮೋರ್ ಕರಿ ಅಂತ ಹೇಳ್ತೇವೆ. ಅದನ್ನು ಮಾಡಲಿಕ್ಕೆ ಒಂದು ತೆಂಗಿನಕಾಯಿಗೆ ಸ್ವಲ್ಪ ಅರಸಿನ ಹುಡಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಗ್ರೈಂಡರಲ್ಲಿ ರುಬ್ಕೊಳ್ತಾ ಇದ್ದೇನೆ. ನೈಸಾಗಿ ರುಬ್ಕೋಬೇಕು ಇದನ್ನು. ಅದಕ್ಕೋಸ್ಕರ ನಾನು ಬೇಗನೆ ಹಾಕ್ಕೊಳ್ತಾ ಇದ್ದೇನೆ. ಅದು ಗ್ರೈಂಡರಲ್ಲಿ ರುಬ್ಬಿ ಆಗುವಾಗ ಇಲ್ಲಿ ಕಲ್ತಪ್ಪ ಎಲ್ಲ ರೆಡಿ ಆಯಿತು. ಹತ್ತು ಗಂಟೆದು ನಾಷ್ಟ ಕೊಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ರುಬ್ಬೋದಕ್ಕೆ ಹಾಕಿದ್ದೇನೆ. ಅದರ ಜೊತೆಗೇ ಇಲ್ಲಿ ಸ್ವಲ್ಪ ನಾನು ಕಲ್ತಪ್ಪ ಮಾಡುವಾಗ ಸ್ವಲ್ಪ ಹಿಟ್ಟು ಅಲ್ಲಿ ಇದಾಗಿದೆ, ಅದನ್ನು ಒಂದು ಸೈಡಿಂದ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಆವಾಗವಾಗ ಮಾಡುವ ಕೆಲಸದಲ್ಲೇ ಆವಾಗನೇ ಕ್ಲೀನ್ ಮಾಡಿಕೊಂಡ್ರೆ ಕೆಲಸ ನಮಗೆ ತುಂಬಾ ಈಸಿಯಾಗಿ ಕಾಣ್ತದೆ. ಇಲ್ಲಾಂದರೆ ರಾಶಿ ಆಗ್ತದೆ. ಪಾತ್ರ ಆದರೂ ಒರೆಸೋದಾದರೂ ತುಂಬಾ ಒಂಥರ ಇದಾಗ್ತದೆ, ಮನಸ್ಸಿಗೆ ಉದಾಸೀನ ಬರ್ತದೆ. ಅದಕ್ಕೋಸ್ಕರ ಮಾಡುವಾಗ ನಾವು ಏನು ಕೆಲಸ ಮಾಡುವಾಗ ಅವುಗಳನ್ನೇ ಕ್ಲೀನ್ ಮಾಡ್ಕೊಳ್ಬೇಕು. ಅದು ನಮಗೆ ತುಂಬ ಈಸಿಯಾಗಿ ಕಾಣ್ತದೆ. ಇಲ್ಲಿ ನೋಡಿ, ಕಲ್ತಪ್ಪವನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. 3 ಜನ ಇದ್ದಾರೆ ಕೆಲಸಕ್ಕೆ. ಒಂದು ಕಲ್ತಪ್ಪ ಮಾಡಿ 3 ಜನಕ್ಕೆ ಇದನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ಕಲ್ತಪ್ಪ ಮಾಡಿದರೆ 3-4 ಜನಕ್ಕೆ ಸಾಕಾಗ್ತದೆ. ಮತ್ತು ಅವರು ಬ್ಲ್ಯಾಕ್ ಟೀ ಕುಡಿಯೋದು, ಅವರು ಚಹಾ ಕುಡಿಯೋದಿಲ್ಲ. ಈ ಥರ ರೆಡಿ ಮಾಡಿ ಇಟ್ಟಿದ್ದೇನೆ. ಇದು ಕೆಲಸದವರಿಗೆ ಈಗ ಕೊಡಲಿಕ್ಕೆ. ಅದಾದಮೇಲೆ ಮೆಣಸನ್ನು ಸ್ವಲ್ಪ ಬಿಸಿಲು ಬರುವಾಗ ನಾನು ಕಟ್ ಮಾಡಿ ತೊಳ್ಕೊಂಡೆಲ್ಲ ಇಟ್ಟಿದ್ದೆಲ್ಲ ಅದನ್ನು ನೋಡಿ ಹೊರಗೆ ಬಿಸಿಲಿಗೆ ಹಾಕಿದ್ದೇನೆ. ಹಾಕಿ ಒಂದು ಅರ್ಧ ಗಂಟೆ ಆಯಿತು. ಅದನ್ನು ಈಗ ತಿರುಗಿಸಿ ಹಾಕ್ಕೊಳ್ತಾ ಇದ್ದೇನೆ.
ಇದೊಂದು 2 ದಿವಸ ಇದೇ ಥರ ಒಣಗಿಸಿದರೆ ನಮಗೆ ಖುಷಿ ಆಗ್ತದೆ. ಮತ್ತು ತೊಳ್ಕೊಬೇಕಂತಿಲ್ಲ ನಾವು ಗ್ರೈಂಡ್ ಮಾಡುವಾಗ. ಗ್ರೈಂಡರಿಗೆ ಹಾಕ್ಕೊಂಡ್ರೆ 10 ನಿಮಿಷದಲ್ಲಿ ಇದಾಗ್ತದೆ, ಅದು ಬೇಗನೆ ಇದು ಉಡಿ ಉಡಿಯಾಗಿ ಬರ್ತದೆ. ಅದಕ್ಕೋಸ್ಕರ ಮತ್ತು ನಾನು ಹೇಳಿದ್ದೇನೆಲ್ಲ ಸೌತೆಕಾಯಿದು ಹುಳಿ ಕೊದ್ದಿಯಲ್ಲಿ ಮಾಡ್ಕೊಳ್ತೇನೆ ಅಂತ. ಅದಕ್ಕೆ ಸೌತೆಕಾಯನ್ನು ಸಿಪ್ಪೆ ಎಲ್ಲ ತೆಗೆದು ಮತ್ತು ಇದನ್ನು ಸಿಪ್ಪೆ ತೆಗೆದಾದ್ಮೇಲೆ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ. ಇಡೀ ಇರುವಾಗಲೇ ತೊಳ್ಕೊಂಡು ಇದಕ್ಕೆ ಮತ್ತು ಇದಕ್ಕೆ 5 ಹಸಿಮೆಣಸಿನಕಾಯಿ ತೊಳ್ಕೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಈರುಳ್ಳಿ ಸಹ ಹಾಕ್ಕೊಳ್ತಾ ಇದ್ದೇನೆ. ಇದು ನಾನು ಹುಳಿ ಕೊದ್ದಲ್ಲಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಟೇಸ್ಟಿಗೆ ಬೇಕಾದಷ್ಟು ಮತ್ತು ಅದೇ ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಮತ್ತು ನಾನು ಇದನ್ನು ಮಾಡೋದು ನಿಮಗೆ ತೋರಿಸಲಿಲ್ಲ, ಇಷ್ಟೇ ತೋರಿಸ್ಕೊಳ್ಳೋದು. ಮತ್ತು ಮೊಸರು ಹಾಕ್ಕೊಳ್ಳೋದು ತೋರಿಸ್ತಾ ಇದ್ದೇನೆ. ಬೇಯಲಿಕ್ಕೆ ಇಟ್ಟಿದ್ದೇನೆ. ಮತ್ತು ನಾನಿಲ್ಲೊಂದು ರಾತ್ರಿದು ಗಂಜಿ ಇದೆ, ತುಂಬಾ ಹಸಿವಾಗ್ತಿತ್ತು. ಅದಕ್ಕೋಸ್ಕರ ನಾನು ಈ ಮೆಣಸು 2 ಗ್ಯಾಸಲ್ಲಿ ಇದು ಮಾಡ್ಕೊಳ್ತಾ ಇದ್ದೆ, ನೋಡಿದ್ರಲ್ಲ. ಮತ್ತು ಒಂದು ಚಿಕ್ಕ ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಜುವ ಕಲ್ಲಲ್ಲಿ ಹಾಕ್ಕೊಂಡು ಜಜ್ಜಿ ಚಟ್ನಿ ಥರ ಮಾಡಿಕೊಂಡು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಗಂಜಿಗೆ ಮೊಸರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಮತ್ತು ಇದನ್ನು ಚಟ್ನಿ ಹಾಕ್ಕೊಂಡು ಎಷ್ಟು ಸೂಪರಾಗಿರುತ್ತೆ ಅಂತ ಹೇಳಿದರೆ ಗೊತ್ತಾಗಲ್ಲ, ತಿಂದರೆ ಮಾತ್ರ ಗೊತ್ತಾಗ್ತದೆ. ಇದು ಕೇರಳದವರ ಸ್ಪೆಷಲ್ ಆಗಿರ್ತದೆ ಪಯಂಗಂಜಿ ಅಂದರೆ. ಅದನ್ನು ಮಾಡಿ ನಾನು ಗಂಜಿ ಊಟ ಮಾಡ್ಕೊಂಡಿದ್ದೇನೆ. ಮತ್ತು ನಾನು ಇಲ್ಲಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಮೊಸರು ಹಾಕಬೇಕು. ಮೋರು ಕರಿ ಅಂದರೆ ಕರಿ ಆದಮೇಲೆ ತಣ್ಣಗಾಗಬೇಕು. ತೆಂಗಿನಕಾಯಿ ರುಬ್ಬೋದು ತೋರಿಸಿದ್ದೇನಲ್ಲ, ಅದನ್ನು ಹಾಕ್ಕೊಂಡು ಕುದಿಸಿದ್ದೇನೆ. ಕುದಿಸಿ ತಣ್ಣಗಾದ ಮೇಲೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ನಾನು ಇದು ಊಟದ ಬಡಿಸುವ ಆ ಟೈಮಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಈಗ. ಮತ್ತು ಒಂದು ಮೀನಿನದು ಗಸಿ ಮಾಡ್ಕೊಳ್ತಾ ಇದ್ದೇನೆ. ಗಸಿ ಅಂದರೆ ಸ್ವಲ್ಪ ನೀರು ಇರಬಾರ್ದು, ಸ್ವಲ್ಪ ಡ್ರೈ ಥರ ಇರಬೇಕು, ಆ ಥರ ಗಸಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಹುಳಿ ಕೊದ್ದಿಯಲ್ಲಿ ಮಾಡೋದರಿಂದ ಇದೊಂದು ಮಾಡ್ಕೊಳ್ತಾ ಇದ್ದೇನೆ. ಇದು 2 ಸಾಕು ಕೆಲಸದವರು ಇರುವುದರಿಂದ. ಮತ್ತು ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ಇನ್ಶಾ ಅಲ್ಲಾ ನಾಳೆ ಸಿಗೋಣ. ಓಕೆ ಗೈಸ್, ಬಾಯ್.